what if the universe is already on your side and you are not just listening to it? ಇವತ್ತಿಂದ ನಾನು ಅಗೇನ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ ಆ್ಯಂಡ್ ದಿಸ್ ಟೈಮ್ ವಿ ಆರ್ ನಾಟ್ ಸ್ಟಾಪಿಂಗ್ ಇನ್ ಎನಿ ವೀಸ್. ಈ ವಿಡಿಯೋ for all those manifestation requests. Okay, let's get into the video. So this one shift from fighting life to flowing with it completely changed my life. ನಾನು ಹೇಳ್ತೀನಿ ನಿಮಗೆ how we can fall in love with the universe so that you receive everything you ever wanted. Video continue ಮಾಡೋಕ್ಕೂ ಮುಂಚೆ I want all of you to watch my previous videos first. ನೀವೇನಾದರೂ ಫಸ್ಟ್ ಟೈಮ್ ನಾನು ಈ ವಿಡಿಯೋನ ಅಥವಾ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ, ಬಿಕಾಸ್ ಮ್ಯಾನಿಫೆಸ್ಟೇಷನ್ದು ಬೇಸಿಕ್ಸ್ ಅದು ಹೇಗೆ ವರ್ಕ್ ಆಗುತ್ತೆ, ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ಆಲ್ ಆಫ್ ಇಟ್. ಅದನ್ನು ಅರ್ಥ ಮಾಡ್ಕೊಬೇಕು ರ್ಯಾದರ್ ದ್ಯಾನ್ ಇದು ಹೇಳಿದ್ರು ನಾವು ಇದು ಮಾಡಬೇಕು ಅನ್ನೋದು ಎಲ್ಲನೂ ಬಿಟ್ಟು. ಸೊ ನನಗೆ 5 years ಇಂದ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಲ್ಲ, ಆ ಎಕ್ಸ್ಪೀರಿಯನ್ಸಿಂದ ರಿಯಲೈಸ್ ಆಗಿದೆ ಏನಂದರೆ, ನೀವು ಎಷ್ಟು ಅದರಿಂದ ಹೋಗ್ತಾ ಇರ್ತೀರಾ ಅದು ದೂರ ಹೋಗ್ತಾ ಇರುತ್ತೆ. ಯು ಆಲ್ ಮೈಟ್ ಆಲ್ರೆಡಿ ನೋ ಅಟ್ ದಿಸ್ ಪಾಯಿಂಟ್. ನಾನು ಅದ್ರ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವಾಗ ಏನಂತ ಅಂದರೆ, ಯು ನೀಡ್ ಟು ಫೆಲ್ ಇನ್ ಲವ್ ವಿತ್ ದಿ ಯೂನಿವರ್ಸ್. ಇದು ಹೇಗೆ ನೀವು ತೊಗೋಬೋದಂದರೆ, ಎಕ್ಸಾಂಪಲ್ ಯೂನಿವರ್ಸ್ನ ನಮ್ಮ ಅಮ್ಮ ಅಂತ ಅಂದ್ಕೊಳ್ಳಿ. ಈಗ ಅಮ್ಮಂಗೆ ಗೊತ್ತು ಏನು ನಿಮಗೆ ಕೊಡಬೇಕು, ಏನು ಕೊಡಬಾರ್ದು ಮಗುಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ಏನಾದರೂ ಕೇಳಿದ್ರೆ ಅದನ್ನು ಅವ್ರು ಕೊಟ್ಟೇ ಕೊಡ್ತಾರೆ. ಇನ್ ಕೇಸ್ ಅವ್ರು ಕೊಟ್ಟಿಲ್ಲ ಅಂದರೆ ಅದಕ್ಕೆ ಒಂದು ರೀಸನ್ ಇರುತ್ತೆ. ಈಗ ನಿಮ್ಗೆ ಜ್ವರ ಬಂದಿರುತ್ತೆ, ನೀವು ಐಸ್ ಕ್ರೀಮ್ ತಿನ್ಬೇಕಂತಿದ್ದೀರಾ ಅಥವಾ ಚಾಕ್ಲೇಟ್ ತಿನ್ಬೇಕಂತಿದ್ದೀರಾ ಅಂದರೆ ಅಮ್ಮಂಗೆ ಗೊತ್ತಿರುತ್ತೆ ಅದು ಒಳ್ಳೇದಲ್ಲ ಅಂತ. ಆದರೆ ನಿಮಗೆ ಆ ಏಜಲ್ಲಿ ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ. ನಾವು ಹಠ ಮಾಡ್ತೀವಿ ಸುಮ್ಮನೆ, ಆದರೆ ಅದನ್ನು ಕೊಡೋದಿಲ್ಲ. ಸೊ ಆ ಥರ ಇರುತ್ತೆ ಯೂನಿವರ್ಸ್ದು ಮತ್ತು ನಮ್ಮದು ಕನೆಕ್ಷನ್ನು. ದಟ್ಸ್ ಹೌ ಐ ಸಿ ಆ್ಯಂಡ್ ಐ ಫೀಲ್. ಇಫ್ ಸಮಥಿಂಗ್ ಈಸ್ ನಾಟ್ ಮೆಂಟ್ ಫಾರ್ ಯು, ಇಟ್ ವೋಂಟ್ ಕಮ್. ಆ್ಯಂಡ್ ಇಫ್ ಸಮಥಿಂಗ್ ಈಸ್ ಮೆಂಟ್ ಫಾರ್ ಯು, ಇಟ್ ವಿಲ್ ಆಬ್ವಿಯಸ್ಲಿ ಕಮ್. ಇನ್ನೊಂದು ಎಕ್ಸಾಂಪಲ್ ಅಂದರೆ, ಇಫ್ ಯು ಆಸ್ಕ್ ಸಮಥಿಂಗ್ ಟು ಯುವರ್ ಫಾದರ್, ನಿಮಗೆ ಕೇಳ್ತೀರಾ ಅಷ್ಟೇ. ಅವ್ರು ಹೆಂಗೆ ತಂದುಕೊಡ್ತಾರೆ ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ? ಏನೂ ಯೋಚನೆ ಮಾಡಿಲ್ಲ. ಅವ್ರಿಗೆ ಹೇಗೆ ತರ್ಬೋದು, ಅದಕ್ಕೆ ಏನು ಹಾರ್ಡ್ ವರ್ಕ್ ಮಾಡ್ತಾರೆ ಅನ್ನೋದನ್ನ. ಆದರೆ ನಾವು ಕೇಳ್ತೀವಿ, ಆದರೆ ನಮ್ಗೆ ಆ ನಂಬಿಕೆ ಇರುತ್ತೆ ಅವ್ರು ಕೊಡಿಸ್ತಾರೆ ಅಂತ. ಅವ್ರು ಒಂದು ಸರಿ ಹೇಳಿದ್ಮೇಲೆ ದಟ್ಸ್ ಹೌ ಇಟ್ ವರ್ಕ್ಸ್. ನೀವು ಹೇಗಾಗುತ್ತೆ ಅದು ಅಂತೆಲ್ಲ ಥಿಂಕ್ ಮಾಡೋದು ನಮ್ಮ ವರ್ಕ್ ಅಲ್ಲ. ಯು ಜಸ್ಟ್ ನೀಡ್ ಟು ಆಸ್ಕ್ ಫಾರ್ ವಾಟ್ ಯು ವಾಂಟ್ ಆ್ಯಂಡ್ ವಿಜುವಲೈಸ್ ದಟ್ ಯು ಹ್ಯಾವ್ ಆಲ್ರೆಡಿ ಲಿವಿಂಗ್ ದಟ್ ಲೈಫ್. ಆಮೇಲೆ ಮೇನ್ ಪಾಯಿಂಟ್, ಯು ನೀಡ್ ಟು ಟೇಕ್ ಆ್ಯಕ್ಷನ್ಸ್ ಟುವರ್ಡ್ಸ್ ಇಟ್. ಯಾಕಂದರೆ ನಾವು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ಅದು ಸುಮ್ಮನೆ ಮೇಲಿಂದ ಉದ್ರಲ್ಲ. ನಮ್ಮ ವರ್ಕ್ ನಾವು ಮಾಡಬೇಕಾಗುತ್ತೆ, ಬಟ್ ಯೂನಿವರ್ಸ್ ವಿಲ್ ಬ್ರಿಂಗ್ ದೋಸ್ ಆಪರ್ಚುನಿಟೀಸ್ ಟು ಯು. ಸೊ ಈ ಪಾಯಿಂಟ್ನ ಕನ್ಕ್ಲೂಡ್ ಮಾಡಬೇಕಂದ್ರೆ, ಈಸಿಯಾಗಿ ನಾನು ಇದನ್ನು ಗಾಡ್ಸ್ ಹಗ್ ಅಂತ ಹೇಳ್ತೀನಿ. ಗಾಡ್ಸ್ ಹಗ್ ಅಂದರೆ ಯು ಆರ್ ಇನ್ ದಿ ಆರ್ಮ್ಸ್ ಆಫ್ ಗಾಡ್ ಆ್ಯಂಡ್ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ. ಯೂನಿವರ್ಸ್ ಆಗಿರ್ಬೋದು, ಆರ್ ಡಿವೈನ್ ಎನರ್ಜಿ ಆಗಿರ್ಬೋದು, ದೇವರಾಗಿರ್ಬೋದು, ಯಾರಾದರೂ ಆಗಿರಲಿ, ಇಟ್ಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ಯು. ಸೊ ಸ್ಟಾಪ್ ರೆಸಿಸ್ಟಿಂಗ್, ಸ್ಟಾಪ್ ಡೌಟಿಂಗ್ ಆ್ಯಂಡ್ ಸ್ಟಾರ್ಟ್ ಕ್ರಿಯೇಟಿಂಗ್ ವಿತ್ ಹಿಮ್ ಅಥವಾ ಯೂನಿವರ್ಸ್, ಯಾರಾದರೂ ಆಗಲಿ. ಯು ಡೋಂಟ್ ವಾಂಟ್ ಟು ವರಿ ಅಬೌಟ್ ಹೌ, ಬಟ್ ಜಸ್ಟ್ ಫ್ಲೋನಲ್ಲಿ ಅದು ಹೇಗೆ ಲೈಫ್ ಬರುತ್ತೆ ಅಲ್ಲ, ಅದರಲ್ಲಿ ನಿಮ್ಮ 100% ಎಫರ್ಟ್ಸ್ ಹಾಕಿ ನಾವು ಲೀಡ್ ಮಾಡಬೇಕಂತ ಅಂದ್ಬಿಟ್ಟು. ಆ್ಯಂಡ್ ದಟ್ ಈಸ್ ಹೌ ಯೂನಿವರ್ಸ್ ವರ್ಕ್ಸ್ ಆಲ್ಸೋ. ವೆನ್ ಯು ಟ್ರಸ್ಟ್ ಇಟ್ ಲೈಕ್ ಯು ಟ್ರಸ್ಟ್ ಸಮ್ ಒನ್ ಯು ಲವ್, ಆ್ಯಸ್ ಐ ಸೈಡ್, ಫಾದರ್ ಆಗಿರಲಿ, ಮದರ್ ಆಗಿರಲಿ, ಯುವರ್ ಎನರ್ಜಿ ಬಿಕಮ್ಸ್ ಮ್ಯಾಗ್ನೆಟಿಕ್ ಆ್ಯಂಡ್ ಯು ವಿಲ್ ಅಟ್ರಾಕ್ಟ್ ಇಟ್ ಸೊ ಸೂನರ್. ಸೊ ಸೆಕೆಂಡ್ ಪಾಯಿಂಟ್ ಅಂತ ಅಂದರೆ ಮಿರರ್ ನ್ಯೂರಾನ್ಸ್ ಆ್ಯಂಡ್ ಎನರ್ಜಿ ಅಟ್ರಾಕ್ಷನ್ ಅಂತ. ನಾವು ಯಾವಾಗ ಕಾಮ್ ಆಗಿ ನಾವು ಏನು ಡ್ರೀಮ್ಸ್ ಇದೆಲ್ಲ ಅದಕ್ಕೆ ಅಲೈನ್ಡ್ ಆ್ಯಕ್ಷನ್ಸ್ನ ತೊಗೊತೀವಿ, ಆವಾಗ ನಮ್ಮ ಮಿರರ್ ನ್ಯೂರಾನ್ಸ್ ಏನಿರುತ್ತೆ ನಮ್ಮ ಬಾಡಿಯಲ್ಲಿ, ಅದು ಸಿಮಿಲರ್ ಕೈಂಡ್ ಆಫ್ ಆಪರ್ಚುನಿಟೀಸ್ ಆಗಲಿ ಅಥವಾ ಪೀಪಲ್ನಾಗಲಿ ಈವೆಂಟ್ನಾಗಲಿ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ ಬ್ರೈನ್ ಈಸ್ ವಯರ್ಡ್ ಟು ಎ ಮಿರರ್ ಎಮೋಷನ್ಸ್. ಮಿರರ್ ಎಮೋಷನ್ಸ್ ಅಂದರೆ, ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಾಗ ನಾನು ಹೋಗಿ ನಿಂತ್ಕೊಂಡ್ರೆ ನನ್ನ ಮುಖ ಕಾಣುತ್ತೆ, ನೀವು ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಮುಖ ಕಾಣುತ್ತೆ. ನಾವು ಕನ್ನಡಿಯಲ್ಲಿ ಏನು ಇಡ್ತೀವಿ ನಮ್ಗೆ ಅದೇ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತಲ್ಲ, ಅದೇ ಕಾಣುತ್ತೆ ಅಲ್ಲ. ಸೊ ಅದೇ ಥರನೇ ನೀವು ಯಾವಾಗ ಲವ್ ಆಗಲಿ, ಪೀಸ್ ಆಗಲಿ, ಜಾಯ್ ಆಗಲಿ, ಅಥವಾ ಐ ಆಮ್ ಆಲ್ರೆಡಿ ಹ್ಯಾವ್ ಇಟ್, ಐ ಆಮ್ ಸೆಂಡಿಂಗ್ ದಿ ವೈಬ್ರೇಷನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ಅದೆಲ್ಲನೂ ಕಳಿಸಿದಾಗ ಏನಾಗುತ್ತೆ, ನಾವು ಕಳಿಸ್ತೀವಲ್ಲ ಅದು ನಮ್ಗೆ ವಾಪಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ ಮಿರರ್ ಎನರ್ಜಿ. ಕನ್ಕ್ಲೂಷನ್, ನಾವು ಏನು ಒಳಗೆ ನಾವು ಮಿರರ್ ನ್ಯೂರಾನ್ಸ್ ಏನಿರುತ್ತೆ ಅಲ್ಲ, ಅದು ಅಟ್ರ್ಯಾಕ್ಟ್ ಮಾಡುತ್ತೆ ನಾವು ಏನಿರ್ತೀವಿ ಅದು. ಸೊ ವರ್ಕ್ ಇಂಟರ್ನಲಿ ನಾವು ಹೇಗೆ ಥಿಂಕ್ ಮಾಡ್ತೀವಿ, ಹಾಬೀಸ್ ಆಗಲಿ, ಹ್ಯಾಬಿಟ್ಸ್ ಆಗಲಿ, ಅದನ್ನೆಲ್ಲನೂ ಕೂಡ ನಮ್ಮ ಎನರ್ಜಿ ನಾವು ಹೇಗಿರಬೇಕು ಅಂತ ನಾವು ಡಿಸೈಡ್ ಮಾಡಬೇಕಲ್ಲ, ಅದು ಇಲ್ಲಿ ಪಾರ್ಟ್ ಆಗುತ್ತೆ. ಆ್ಯಂಡ್ ಥರ್ಡ್ ಪಾಯಿಂಟ್ ಅಂದರೆ ಎಮೋಷ್ನಲ್ ಮತ್ತು ಇಂಡಿಯನ್ ಸ್ಪಿರಿಚುವಲ್ ಲೆನ್ಸ್ನ ಕೊಡುತ್ತೆ ಇದಕ್ಕೆ. ಅದೇನಂತ ಅಂದರೆ, ಈವನ್ ಇನ್ ಅವರ್ ಫಿಲಾಸಫಿ ಹೇಳ್ತಾರಲ್ವ ತತ್ವಮಸಿ ಅಂತ ಅಂದ್ಬಿಟ್ಟು,
ತ್ವಮಸಿ ಅಂದರೆ ಯು ಆರ್ ದಟ್ ಅಂತ, ಯು ಆರ್ ದಿ ಪಾರ್ಟ್ ಆಫ್ ಡಿವೈನ್ ಅಂತ. ನಾವು ಸೇ ಬ್ರಹ್ಮ ಯೂನಿವರ್ಸ್ ಏನಿರುತ್ತೆ ಅದ್ರದ್ದು ಸುಪ್ರೀಮ್ ಸೋಲಿಂದು ಸ್ಮಾಲ್ ಸೋಲ್ಸ್ ಅಷ್ಟೇ. ಆ್ಯಂಡ್ ವೆನ್ ಯು ಫಾಲ್ ಇನ್ ಲವ್ ವಿತ್ ದಿ ಯೂನಿವರ್ಸ್, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು explain about in this video. When you fall in love with universe, you fall in love with yourself because you are a part of the universe. ಅದೇನಂತ ಅಂದರೆ you fell in love with your own higher self ಅಂತಲೇ ಹೇಳ್ಬೋದು. It isn't just a religion but it's a connection. Even in Vedantas ನಮ್ಗೆ ಹೇಳ್ತಾರೆ ಅಲ್ವಾ, ಅಹಂ ಬ್ರಹ್ಮಾಸ್ಮಿ ಅಂತ. ಹಂಗಂದರೆ ವಿ ಆರ್ ದಿ ಯೂನಿವರ್ಸ್. ಅಲ್ಲಿನೂ ಬಂತು, ಇಟ್ಸ್ ಲೈಕ್ ಇಂಟರ್ನಲ್ ಆಗೋದು ಅದು. ಆ್ಯಂಡ್ ನಾನು ಏನು ಹೇಳ್ತಾ ಇದ್ದೀನಿ, ನಾವು ಯೂನಿವರ್ಸ್ ಜೊತೆ ಒಂದು ಕನೆಕ್ಷನ್ ಬಿಲ್ಡ್ ಮಾಡಬೇಕು, ನಾವು ಯು ನೀಡ್ ಟು ಫಾಲ್ ಇನ್ ಲವ್ ಅಂತಿದ್ದೀನಲ್ಲ, ಅದು ಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ನೀವು ನಿಮ್ಮ ಜೊತೆಗೆ ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅಲ್ಲಿಗೆ ಬರುತ್ತೆ. ನೀವು ನಿಮ್ಮ ಹೈಯರ್ ಸೆಲ್ಫ್ನ ಲವ್ ಮಾಡಬೇಕಂತ ಅಲ್ಲ, ನೀವು ರಿಯಲೈಸ್ ಮಾಡ್ಕೊತೀರ ನಿಮ್ಮ ಹೈಯರ್ ಸೆಲ್ಫ್ದು ಪವರ್ ಆಗಲಿ ಪೊಟೆನ್ಷಿಯಲ್ ಆಗಲಿ ಅದೆಲ್ಲನೂ ಕೂಡ ತಿಳ್ಕೊತೀರ. ನಾನು ಸ್ಕ್ರಿಪ್ಟಲ್ಲಿ ಬೇರೆ ಥರ ಬರ್ಕೊಂಡಿದ್ದೆ, ನಾನೊಂದು ಒಂದ್ಸರಿ ಓದ್ತೀನಿ, ಸೊ ನಿಮಗೆ ಬೇಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅಹಂ ಬ್ರಹ್ಮಾಸ್ಮಿ ಅಂದರೆ ಐ ಆಮ್ ಯೂನಿವರ್ಸ್ ಅಂತ ಅಲ್ವಾ. ದಿಸ್ ಇಸಂಟ್ ಜಸ್ಟ್ ಎ ಮಂತ್ರ, ಇಟ್ಸ್ ಎ ಮೈಂಡ್ ಸೆಟ್. ವೆನ್ ಐ ಸ್ಟಾರ್ಟೆಡ್ ಬಿಲೀವಿಂಗ್ ದಿಸ್, ಲೈಫ್ ಫೆಲ್ಟ್ ಲೈಕ್ ಇಟ್ ವಾಸ್ ಹಗಿಂಗ್ ಮೀ ಬ್ಯಾಕ್. ಅದೇ ಅಲ್ವಾ ನಾನು ಹೇಳಿದ್ದು, ನಾವು ಯಾವಾಗ ಯೂನಿವರ್ಸ್ ಜೊತೆ ಏನಂತಾರೆ ಒಂದು ಕನೆಕ್ಷನ್ನ ಪ್ರೀತಿನ ಬೆಳೆಸ್ಕೊತೀವಿ ಆ್ಯಂಡ್ ಡೈರೆಕ್ಟ್ಲಿ ಅದನ್ನು ವಾಪಸ್ ನಮಗೆ ಬರುತ್ತೆ. ಆ್ಯಂಡ್ ಇಟ್ಸ್ ಲೈಕ್ ಯು ಆರ್ ಹಗ್ಗಿಂಗ್ ಯುವರ್ ಹೈಯರ್ ಸೆಲ್ಫ್ ಅಂತ. ದಟ್ಸ್ ಕಾಲ್ಡ್ ಸೆಲ್ಫ್ ಲವ್. ಇಲ್ಲಿವರೆಗೂ ಆ ಕಾನ್ಸೆಪ್ಟ್ನ ಹೇಳಿದೆ, ನಾವು ಹೇಗೆ ಯೂನಿವರ್ಸ್ನ ಹಗ್ ಮಾಡೋದಾಗಲಿ ಅಥವಾ ಅದ್ರ ಬಿಹೈಂಡ್ ಫಿಲಾಸಫಿ ಎಲ್ಲ ನಾನು ಹೇಗೆ ಬಿಲೀವ್ ಮಾಡ್ತೀನಂತ ಆದರೆ ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ದಿ ಪ್ರಾಕ್ಟೀಸಸ್ ದಟ್ ವಿ ಕ್ಯಾನ್ ಯೂಸ್ ಟು ಶಿಫ್ಟ್ ಅವರ್ ಮೈಂಡ್ ಫ್ರಮ್ ಸ್ಮಾಲ್ ಹ್ಯಾಬಿಟ್ಸ್ ಟು ಸ್ಟಾರ್ಟ್ ಲವಿಂಗ್ ದಿ ಯೂನಿವರ್ಸ್. ಫಸ್ಟು ಮಾರ್ನಿಂಗ್ ಮಂತ್ರ ಏನಾಗಿರ್ಬೇಕಂದ್ರೆ, ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಯೂನಿವರ್ಸ್ ಇಸ್ ಮೈ ಬೆಸ್ಟ್ ಫ್ರೆಂಡ್, ದಟ್ಸ್ ಹೌ ಐ ಆಲ್ಸೋ ಸಿ. ಅವಾಗ ಏನು ಮಾಡ್ತೀರಾ ಅಂದರೆ ಯು ಟ್ರಸ್ಟ್ ದಿ ಡಿಲೇಸ್. ಏನಂದರೆ ನಮಗೇನಾದರೂ ಆಗ್ತಿಲ್ಲ ಅಂದರೆ ದೇರ್ ಇಸ್ something that need not to be happen. ಇಲ್ಲ ಅಂದರೆ trust the delay as a divine timing. ಒಂದು ಡಿವೈನ್ ಟೈಮಿಂಗ್ ಯಾವಾಗಲೂ ಒಂದು ಆಗಬೇಕಂತ ಇರುತ್ತೆ, ಅವಾಗ ಆದ್ರೇ ಚೆನ್ನಾಗಿರುತ್ತೆ. ಇನ್ನೂ ಥರ ಇರುತ್ತೆ ಅಲ್ಲ, ಯಾವಾಗ ನಿಮಗೆ ಒಳ್ಳೆಯದು ಅವಾಗ ಅದಾಗತ್ತೆ. ದಿಸ್ ಇಸ್ ಗುಡ್, ಅವಾಗ ಆಗುತ್ತೆ ಅಂತ ನಂಬೋದು ಅಂದರೆ ಯು ಶುಡ್ ನಾಟ್ ಫೋರ್ಸ್ ಯುವರ್ ಸೆಲ್ಫ್. ಯಾವಾಗ ನೀವು ಯೂನಿವರ್ಸ್ ಜೊತೆ ಒಂದು ಬಾಂಡ್ನ ಫ್ರೆಂಡ್ ಥರ ಆಗಲಿ, ಅಮ್ಮ ಥರ ಆಗಲಿ, ಅಪ್ಪ ಥರ ಆಗಲಿ, ನೀವು ಯಾರನ್ನ ತುಂಬ ಇದು ಮಾಡ್ತೀರಲ್ಲ ಆ ಥರ ನೀವು ಅದು ಬಾಂಡ್ನ ಕ್ರಿಯೇಟ್ ಮಾಡಿದ್ರೆ ನೀವು ಅದನ್ನು ಟ್ರಸ್ಟ್ ಮಾಡ್ತೀರಾ. ನಿಮ್ಗೆ ಯಾವಾಗ ಒಳ್ಳೇದೋ ಅದು ಮಾಡ್ತೇನೆ. ಇವನ್ ಪೇರೆಂಟ್ಸ್ ಅಲ್ವಾ, ನಮಗೆ ಅವ್ರು ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ ಅನ್ನೋದಿರುತ್ತಲ್ಲ. ಎಸ್, ದಿಸ್ ಇಸ್ ಲೈಕ್ ದಟ್. ಯೂನಿವರ್ಸಿಗೆ ಲೆಟರ್ಸ್ನ ಬರೀರಿ. ಈವನ್ ಯೂನಿವರ್ಸ್ಗೆ ಅಂತ ರೈಟ್ ಲವ್ ಲೆಟರ್ಸ್ ಟು ಯುವರ್ ಸೆಲ್ಫ್ because you are a part of universe. I am a part of universe. ಸೊ ನೀವು ಯೂನಿವರ್ಸಿಗೆ ಬರೆಯೋದಾಗಲಿ ನಿಮಗಾಗಲಿ ಏನಾದರೂ ಸರಲಿ ಒಂದು ಲೆಟರ್ಸ್ನ ಬರೆಯೋ ಹಾಬೀಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫ್ ಹೇಗೆ ಇರಬೇಕಂತ ಆಗಲಿ ಅಥವಾ ಆಲ್ರೆಡಿ ನಿಮ್ಮ ಲೈಫಲ್ಲಿ ಏನೇನು ಆಗಿದೆ ಅಂತ ಆಗಲಿ ಜಸ್ಟ್ ಮಾತಾಡಿ, ಓಪನ್ ಅಪ್ ಆಗಿ. ಇವಾಗ ಹೇಳ್ತಾರೆ ಅಲ್ವಾ, ನೀವು ಈ ವರ್ಡ್ಸ್ನ ಯೂಸ್ ಮಾಡಬೇಡಿ, ಇದು ಮಾಡಬೇಡಿ, ಅದು ಮಾಡಿ ಇಲ್ಲ. ಜಸ್ಟ್ ಬಿ ಹಾನೆಸ್ಟ್, ಟ್ರಾನ್ಸ್ಪರೆಂಟ್, ಯುವರ್ ಟ್ರೂ ವರ್ಷನ್. ಆಮೇಲೆ ಸ್ಮೈಲ್ ಥಿಂಗ್ಸ್ ವೆನ್ ಯು ಲೈಕ್ ಥಿಂಗ್ಸ್ ಆರ್ ಗೋಯಿಂಗ್ ರಾಂಗ್. ಯಾವಾಗ ನಮ್ಮ ಲೈಫಲ್ಲಿ ನಾನು ಅನ್ಕೊಂಡಿರೋದು ಹಿಂಗಾಗ್ತಾಯಿಲ್ಲ ಅಂತ ಅಂದರೆ ಬಿಕಾಸ್ ಯೂನಿವರ್ಸು ನಮ್ಮನ್ನ ರೀಡೈರೆಕ್ಟ್ ಮಾಡುತ್ತೆ ಯಾವುದೋ ಒಂದು ಬೇರೆ ಡೈರೆಕ್ಷನಿಗೆ. ಸಪೋಸ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಅಲ್ಲಿ ತುಂಬ ಏನೋ ಆಗ್ತಿದೆ ಅಂದ್ಕೊಳ್ಳಿ, ಏನೋ ರಾಂಗ್ ಥಿಂಗ್ ಆಗ್ತಾ ಇದೆ ಅಲ್ಲಿ, ಆಯಿತಾ, ಅಲ್ಲಿಗೆ ಹೋದರೆ ನಿಮಗೆ ಹಾರ್ಮ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಸೊ ಯೂನಿವರ್ಸ್ ನಿಮಗೆ ಬೇರೆ ಡೈರೆಕ್ಷನ್ನ ಕೊಡುತ್ತೆ, ನಾವು ಕಾಯಬೇಕು. ಸೊ ಟ್ರಸ್ಟ್ ಆ್ಯಂಡ್ ಸರೆಂಡರ್ ಟು ಯೂನಿವರ್ಸ್. ಎವ್ರಿ ನೈಟ್ ಬಿಫೋರ್ ಗೋಯಿಂಗ್ ಟು ಬೆಡ್ ರೈಟ್ ಎ ಲೆಟರ್ ಟು ಯೂನಿವರ್ಸ್. ಅಟ್ಲೀಸ್ಟ್ 1 minute 2 minutes ಸ್ಪೆಂಡ್ ಮಾಡಿ. ಲೆಟರ್ ಬರೀಲಿಲ್ಲ ಅಂದರೂ ಗ್ರ್ಯಾಟಿಟ್ಯೂಡ್ ಜರ್ನಲ್ ಅಂತ ಇಡಿ ಅಥವಾ ಲೆಟರ್ನೇ ಬರೀರಿ. ಇವತ್ತೇನಾಯ್ತಂತ ಆಗಲಿ, ಥಿಂಗ್ಸ್ ದಟ್ ಯು ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಲೈಫಲ್ಲಿ, ಇಟ್ ವಿಲ್ ಚೇಂಜ್ ಯುವರ್ ರಿಯಾಲಿಟಿ ಫಾರ್ ಶೋರ್. ಇದಕ್ಕೆ ಸೈಂಟಿಫಿಕಲಿ ಒಂದು ಸಿಸ್ಟಮ್ ಇದೆ ಆಯಿತಾ. ಇಟ್ ಈಸ್ ಕಾಲ್ಡ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ, RAS ಅಂತ ಹೇಳ್ತಾರೆ. ಹಾಗಂದರೆ ಯುವರ್ ಬ್ರೈನ್ ಏನಿರುತ್ತೆ ಅಲ್ಲ, ಅದು ರ್ಯಾಸ್ ಅನ್ನೋದಿದೆಯಲ್ಲ, ಆ ಸಿಸ್ಟಮು ಫಿಲ್ಟರ್ ಮಾಡುತ್ತೆ ಆ್ಯಂಡ್ ನಮಗೇನು ಮ್ಯಾಟರ್ ಆಗುತ್ತೆ ಅಲ್ವಾ ಅದನ್ನು ಮಾತ್ರ, ನಾವು ಏನು ಫೋಕಸ್ ಮಾಡ್ತೀವಿ ಅಲ್ವಾ ಅದನ್ನು ಮಾತ್ರ ಇಟ್ಕೊಳ್ಳುತ್ತೆ. ಇದಕ್ಕೆ ಪ್ರಾಪರ್ ಎಕ್ಸಾಂಪಲ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಏನು ನೋಡ್ತೀರಾ ಅಲ್ವಾ, ಆಲ್ಗೋರಿದಮ್ ಅದನ್ನೇ ನಿಮಗೆ ವಾಪಸ್ ತೋರಿಸುತ್ತೆ. ಆ ಥರ ಆಲ್ಗೋರಿದಮ್ ಹೇಗೆ ವರ್ಕ್ ಆಗುತ್ತೆ ಅಲ್ಲ, ಯೂನಿವರ್ಸ್ ಕೂಡ ಹಾಗೆ ವರ್ಕ್ ಆಗೋದು. ಯೂನಿವರ್ಸ್ ಇಸ್ ನಥಿಂಗ್ ಬಟ್ ಯು. ನಿಮ್ಮ ಮೈಂಡ್ ಏನಿದೆ ಅಲ್ಲ ಅದು ಹಾಗೆ ವರ್ಕ್ ಮಾಡೋದು. ನೀವೇನಾದರೂ ಪ್ರೀತಿಯಿಂದ, ಟ್ರಸ್ಟಿಂದ, ಬಿಲೀವಿಂದ ನಿಮ್ಮನ್ನ ನೀವು ಎಂಗೇಜ್ ಆಗಿ ಇಟ್ಕೊಂಡಿದ್ರೆ ಅಥವಾ ಡೇನ ಶುರು ಮಾಡಿದ್ರೆ ಆ್ಯಂಡ್ ವಾಚ್ ಹೌ ಯೂನಿವರ್ಸ್ ರೆಸ್ಪಾನ್ಸ್. ನೀವು ಏನು ಕೊಡ್ತೀರಾ, ಏನು ಫೀಡ್ ಮಾಡಿರ್ತೀರ ನಿಮ್ಮ ಮೈಂಡಲ್ಲಿ ಅದೇ ಬರುತ್ತೆ.
ನೀವು ಯಾವಾಗ್ಲೂ ಲೈಫ್ ನನಗೆ ಸಪೋರ್ಟ್ ಮಾಡ್ತಾ ಇದೆ, ಏನೇನಾಗ್ತಿದೆ ಎಲ್ಲ ಒಳ್ಳೇದಕ್ಕಾಗ್ತಿದೆ, ಆ ಥರ ಯಾವಾಗ ಮೈಂಡ್ ಸೆಟಲ್ಲಿ ಇಟ್ಕೊತಿರಲ್ಲ, ಯು ವಿಲ್ ಸಿ ಮೋರ್ ಸಪೋರ್ಟ್ ಫ್ರಮ್ ದಿ ಯೂನಿವರ್ಸ್ ಸೈಡ್ ಆಲ್ಸೋ, ಫ್ರಮ್ ವಿತಿನ್ ಯುವರ್ ಹೈಯರ್ ಸೆಲ್ಫ್ ಸೈಡ್. ಈ ವಿಡಿಯೋ ಎಂಡ್ ಮಾಡೋಕ್ಕೂ ಮುಂಚೆ ನಿಮಗೆ ನೀವು ನನ್ನ ಜೊತೆ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಏನಂದರೆ ಜಸ್ಟ್ ಸಿಟ್ ಡೌನ್, ಆಮೇಲೆ ಕಣ್ಣು ಮುಚ್ಕೊಳ್ಳಿ, ಟೇಕ್ ಫ್ಯೂ ಡೀಪ್ ಬ್ರೆತ್ಸ್, ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ಯುವರ್ ಚೆಸ್ಟ್. ಅಲ್ಲಿ ಒಂದು ಹಾರ್ಟ್ ಬೀಟ್ ಕೇಳಿಸುತ್ತಲ್ಲ, ಅದನ್ನು ಕೇಳಿಸ್ಕೊಳ್ಳಿ. And tell with me that I am protected, I am safe, whatever happens in my life is happening for my highest good. I am deeply loved and supported by the universe, and everything is working in my favor. ನನಗೆ ಒಂಥರ ಕಾಮ್ ಅನಿಸ್ತಾ ಇದೆ. ಐ ಹೋಪ್ ನೀವು ಆ ಎನರ್ಜಿನ, ಆ ಒಂದು ಕಾಮ್ನೆಸ್ನ ಫೀಲ್ ಮಾಡ್ತಿದ್ದೀರಾ ಅಂತ. ನಿಮಗೆ ಆ ಥರ if you sense that kind of energy, please let me know in the comments. It will be really great for me to know that. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಈ ಜರ್ನಿಗೆ ಜಾಯಿನ್ ಆಗಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಹೋಪ್ ಯು ವಾಚ್ ಮೈ ನೆಕ್ಸ್ಟ್ ವೀಡಿಯೋಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಶೇರ್ ವಿತ್ ಯುವರ್ ಸ್ಪಿರಿಚುವಲ್ ಟ್ರೈಬ್, ಆ್ಯಂಡ್ ಲೆಟ್ಸ್ ಗ್ರೋ ಟುಗೆದರ್ and love yourself, spread positivity and kindness wherever you go, because finding true kind people is really hard, and I don't want you to lose your kindness